ಕಾರ್ಯಕ್ರಮದ ಪ್ರಾಯೋಜಕರು ರಾಲಾ ಪ್ಯೂರ್ ಸ್ಪೈಸಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಿನಿ, ಎ ಮಿಲ್ಕ್ ಬ್ರ್ಯಾಂಡ್ ಟ್ರಸ್ಟೆಡ್ ಬೈ ಮಿಲಿಯನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಪೊಪ್ಪತಿ ಸಿಲ್ಕ್ ಅಂಡ್ ಸ್ಯಾರಿ, ನಿಮ್ಮ ಸೀರೆಗಳ ಶೋರೂಮ್, ಡಿವಿಜಿ ರಸ್ತೆ, ಬೆಂಗಳೂರು. ಎಲ್ಲಿಗೂ ನಮಸ್ಕಾರ. ನಾನು ನಿಮ್ಮ ಕಿಸ್ ಚಿತ್ರದ ನಾಯಕಿ ಶೀಲಾ ಮಾತಾಡ್ತಿರೋದು. ನನಗೆ ಆ್ಯಕ್ಟಿಂಗ್ ಟಚ್ಚೇ ಇರಲಿಲ್ಲ, ಆದರೆ ನಾನೊಂದು ಭರತನಾಟ್ಯಂ ಡ್ಯಾನ್ಸರ್. ನನ್ನ ಫಸ್ಟ್ ಟೈಮ್ ಐ ಥಿಂಕ್ ಅರಂಗೇಟ್ರಮ್ ಅಂತ 8 ವರ್ಷಕ್ಕೆ ಮುಗಿಸ್ದೆ ನಾನು ಭರತನಾಟ್ಯಮಲ್ಲಿ. ಅಲ್ಲಿ ಒಂದು ಸರಿ ಕರೆದ್ರು ಕೆಲವೊಂದು ಡೈರೆಕ್ಟರ್ಸ್, ಆವಾಗ ಚೈಲ್ಡ್ ಫಿಲ್ಮ್, ಐ ಮೀನ್ ಓರಿಯೆಂಟೆಡ್ ಫಿಲ್ಮ್ಸ್ ಅಂತ. ಬಟ್ ಆವಾಗ ಎಲ್ಲ ಓದಬೇಕು ಅಂತ ನಮ್ಮಮ್ಮ ಬಿಡಲಿಲ್ಲ. ಅದಾದಮೇಲೆ ಐ ಥಿಂಕ್ ನಮ್ಮ AP ಅರ್ಜುನ್ ಅವರು, ನಾನು ಜಸ್ಟ್ ಯೂಶ್ವಲಿ ಕ್ಯಾಶುವಲ್ ಪೋರ್ಟ್ಫೋಲಿಯೋಸ್ ಥರ ಮಾಡಿಸ್ಕೊತಾ ಇದ್ದೆ, ಫೋಟೋಶೂಟ್ಸ್ ಥರ, ಫ್ಯಾಮಿಲಿ ಫೋಟೋಶೂಟ್ಸ್ ಥರ. ಆ್ಯಂಡ್ ಭುವನ್ ಗೌಡ ಅವರು ಮಾಡ್ತಿದ್ರು. ಆ್ಯಂಡ್ ಅವರ ಒಂದು ಐ ಥಿಂಕ್ ಈ ಫೇಸ್ಬುಕ್ ಎಲ್ಲ ಬಂದಮೇಲೆ ಹಂಗೆ ಪೋಸ್ಟ್ ಮಾಡಿದ್ರು ಶ್ರೀಲೀಲಾ ಪೋರ್ಟ್ಫೋಲಿಯೋ ಅಂತ. ಅಲ್ಲಿಂದ ನಮ್ಮ AP ಅರ್ಜುನ್ ಅಣ್ಣ, ನಮ್ಮ ಅರ್ಜುನ್ ಅಣ್ಣ ಅವ್ರು ನೋಡಿ ಆಯ್ಕೆ ಮಾಡಿ ಮನೆಗೆ ಬಂದು ಕತೆ ಎಲ್ಲ ಹೇಳಿದಾಗ, ಫಸ್ಟ್ ಟೈಮ್ ಕತೆ ಹೇಳಿದಾಗ ಅದು ಒಂದು ದೊಡ್ಡ ಕತೆ. ಐ ಥಿಂಕ್ ಅವ್ರು ಬಂದ ತಕ್ಷಣ ಮನೇಲಿ ಕೂತ್ಕೊಂಡು ನಮ್ಮಮ್ಮ ಮಾತಾಡ್ತಾಯಿದ್ರು. ಹೇಳಿ ಹಿಂಗೆ ಸಿನಿಮಾ ಅಂದ ತಕ್ಷಣ ಫಸ್ಟ್ ನಮ್ಮಮ್ಮ ಸಿನಿಮಾನ, ಬಿಕಾಸ್ ಯಾವ ರೀತಿ ಕನೆಕ್ಷನು ಇರಲಿಲ್ಲ. ಆ್ಯಂಡ್ ಮಾಡ್ಲಿಂಗ್ ಮೇ ಬಿ ಮಾಡ್ತಲ್ಲ ಅಂತ ಅಂದ್ಕೊಂಡ್ರು, ಆದರೆ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಅವ್ರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಟ್ ಈ ಒಂದು ಆಫರ್ ಬಂದಾಗ ಕತೆ ಎಲ್ಲ ಕೇಳಿ ಎಲ್ಲ ಅವ್ರಿಗೆ ಓಕೆ ಮಾಡಬಹುದು ಇಷ್ಟ ಆಯಿತು. ಸೊ ಅಲ್ಲೇ ನಮ್ಮ ಅರ್ಜುನನ ಕೆಲವೊಂದು ಡೈಲಾಗ್ಸ್ ಎಲ್ಲ ಕೊಟ್ಟು ಟ್ರೈ ಮಾಡಿದ್ರು. ನನ್ನ ಹೆಂಗೆ ಆಯ್ಕೆ ಮಾಡ್ತಂದ್ರೆ ಇದೆಲ್ಲ ಟಿಕ್ಟಾಕ್ಸ್ ಎಲ್ಲ ಇರುತ್ತಲ್ಲ, ನಾನು ಸುಮ್ಮನೆ ಮನೇಲಿ ಕೂತ್ಕೊಂಡು ಮಾಡ್ತಾಯಿದ್ದೆ. ಸೊ ಅದನ್ನೆಲ್ಲ ನೋಡಿ ಹಂಗೆ ಸೆಲೆಕ್ಟ್ ಆಗಿ, ಆಮೇಲೆ ಟೈಟಲ್ ಏನು ಅಂತ ಕೇಳಿದ್ರು. ಟೈಟಲ್ ಕಿಸ್ ಅಂದರು. ಕಿಸ್ ಅಂತ ಕೇಳಿದ ತಕ್ಷಣ ಅಮ್ಮ ಬೇಡ, ಸಿನಿಮಾ ಬೇಡ, ಏನು ಬೇಡ, ನೀನು ಓದ್ತಾ ಕೂತ್ಕೋ ಅಂತ ಹೇಳಿದ್ರು. ಬಟ್ ಕಿಸ್ ತುಂಬ, ಬಟ್ ಅವ್ರಿಗೆ ಆಲ್ರೆಡಿ ಕತೆ ಗೊತ್ತಿತ್ತು. ಇಲ್ಲ, ಕತೆ ತುಂಬ ಕ್ಯೂಟ್ ಆಗಿದೆ, ಆದರೆ ಕಿಸ್ ಅಂತ ಯಾಕೆ ಟೈಟಲ್ ಇಟ್ಟಿದ್ದೀರಾ ಅಂತ ಕೇಳಿದ್ರು. ಆವಾಗ ಅವರು, ಇಲ್ಲ, ಸಿನಿಮಾ ರಿಲೀಸ್ ಆಗೋವರೆಗೂ ಮಾತ್ರ ಇವೆಲ್ಲ ಕ್ವೆಶ್ಚನ್ ಮಾರ್ಕ್ಸ್ ಇರುತ್ತೆ, ಸಿನಿಮಾ ರಿಲೀಸ್ ಆದ ನಂತರ ಎಲ್ರಿಗೂ ಗೊತ್ತಾಗುತ್ತೆ ಒಂದು ಕ್ಯೂಟ್ ಸಿನಿಮಾ ಅಂತ ಅಂದರು. ಸೊ ಹಾಗೆ ಕಿಸ್ ಮಾಡಿದೆ. ಥಿಂಕ್ ನಾನು ಕಾಲೇಜ್ PU ಇದು ಮಾಡಿದಾಗ ಶೂಟಿಂಗಲ್ಲಿ ನಡೀತಾ ಇತ್ತು. ಸೊ ಆವಾಗ ಮೇನ್ಲಿ ನನಗೆ ಎಕ್ಸಾಮ್ಸ್ ಇರೋ ಟೈಮ್ ಅವರು ಯಾವಾಗಲೂ ಇಷ್ಟು ದಿನ ನನಗೆ ಬೇಕು, ಓದಬೇಕು ಅಂತ ನಾನು ಹೇಳಿದಾಗ ಅವ್ರು ಆವಾಗ ನನಗೆ ಏನು ಬ್ರೇಕ್ ಕೊಟ್ಟರು ಶೂಟಿಂಗಿಂದ. ಸೊ ಅದರಿಂದ ಜಾಸ್ತಿ ಕಷ್ಟ ಆಗಲಿಲ್ಲ. ಆ್ಯಂಡ್ ನಾನು 2 ಸಿನಿಮಾ ಕೂಡ ತುಂಬ ಕೋಆಪ್ರೇಟ್ ಮಾಡಿದ್ರು. ಕಿಸ್ ಆಗಿರ್ಬೋದು, ಭರಾಟೆ ಆಗಿರ್ಬೋದು. ನನ್ನ ಸ್ಕೆಡ್ಯೂಲ್ ಪ್ರಕಾರ ಅವ್ರ ಸ್ಕೆಡ್ಯೂಲ್ಸ್ನ ಪ್ಲ್ಯಾನ್ ಮಾಡಿಕೊಂಡ್ರು. ಸೊ ತುಂಬ ಈಸಿ ಆಯಿತು ನನಗೆ. ಯಾರೂ ಭಯಲ್ಲ. ಬಟ್ ಐ ಥಿಂಕ್ ಕೆಲವೊಂದು ರಿಯಲಿ ಫನ್ ಇನ್ಸಿಡೆಂಟ್ಸ್ ಏನಂದರೆ, ಶೂಟಿಂಗ್ ಅಂದಾಗ ಕೆಲವೊಂದು ಟರ್ಮ್ಸ್ ಇರ್ತವೆ, ನಮ್ಗೆ ಅರ್ಥ ಆಗಲ್ಲ. ಅಂದರೆ ಈ ಮಾನಿಟರ್ ಶಾಟ್ ಅಂತಾರೆ. ಮಾನಿಟರ್ ಏನಂದರೆ ಯೂಶ್ವಲಿ ರೋಲ್ ಮಾಡಲ್ಲ, ಬಟ್ ಅದು ಏನು ಮಾಡಬೇಕು ಶಾರ್ಟಲ್ಲಿ ಅದು ಮಾಡಬೇಕು. ಬಟ್ ನನಗದು ಗೊತ್ತಿರಲಿಲ್ಲ. ಸೊ ಫಸ್ಟ್ ಡೇ ಮಾನಿಟರ್ ಅಂದಾಗ ನಾನು ಹಂಗೆ ಒಂದು ಚಿಕ್ಕ ಮಾನಿಟರ್ ಇರುತ್ತೆ, ಅದರಿಂದ ಕೂತ್ಕೊಂಡ್ಬಿಟ್ಟೆ. ನನಗೇನು ಗೊತ್ತು, ಅವರು ಅಮ್ಮ ಮಾನಿಟರ್ ಶಾಟ್ ಅಂದರು. ಅಣ್ಣ ಮಾನಿಟರ್ ಅಂದೆ ನಾನು. ಅಮ್ಮ ಮಾನಿಟರ್ ಶಾಟ್, ಅಣ್ಣ ಮಾನಿಟರ್ ಇಲ್ಲೇ ಇದೆ, ನಾನು ಇಲ್ಲೇ ಇದ್ದೀನಿ, ನೋಡ್ತಾ ಇದ್ದೀನಿ. ಅಲ್ಲಮ್ಮ ಮಾನಿಟರ್ ಅಂದರೆ ಅಲ್ಲಿ ಹೋಗಿ ಮಾಡಬೇಕು, ಅದೇ ರೋಲ್ ಆಗಲ್ಲ ಅಂದರು. ಸೊ ಆ ಥರ. ಇನ್ನೊಂದು ಸರಿ ಸಜೆಷನ್ ಶಾಟ್ ಅಂದರು. ಸಜೆಷನ್ ಅಂದರೆ ಏನು, ಬೇಸಿಕ್ಲಿ ಇಲ್ಲಿ ಪರ್ಸನ್ ಇರ್ತಾರೆ, ಪರ್ಸನ್ ಹೆಡ್ ಬಿಹೈಂಡಿಂದ ಇಲ್ಲಿ ಕ್ಯಾಮ್ರಾ ಇರುತ್ತೆ, ಅವ್ರ ಶಾಟ್ ಇರುತ್ತೆ. ನನಗೇನು ಗೊತ್ತು, ಸಜೆಷನ್ ಶಾಟ್ ಅಂದರು. ಓಕೆ ಸಜೆಷನ್ ಶಾಟ್. ನಾನು ನಮ್ಮ ಅಣ್ಣನ ಹಿಂಗೆ ನೋಡ್ತಾ ಇದ್ದೀನಿ. ಅವರಮ್ಮ ಸಜೆಷನ್ ಶಾಟ್, ಅಣ್ಣ ಅವ್ರನ್ನೇ ನೋಡ್ತಾ ಇದ್ದೀನಿ, ಅವ್ರಿಗೆ ಅರ್ಥ ಆಗ್ತಿಲ್ಲ. ನಾನೇನು ಅಂದ್ಕೊಂಡೆ, ಸಜೆಷನ್ ಶಾಟ್ ಅಂದರೆ ಶಾರ್ಟ್ ಮುಂಚೆ ನಾವು ಹೋಗಿ ಒಂದು ಸಜೆಷನ್ ಕೇಳಬೇಕು ಅಂತ. ನನಗೇನು ಗೊತ್ತು ಈ ಕ್ಯಾಮ್ರಾ ಎಲ್ಲಿರುತ್ತೆ ಅದಾಗುತ್ತೆ ಅಂತ. ಸೊ ಆ ಥರ ತುಂಬಾ ನಡ್ತಿದೆ. ಐ ಥಿಂಕ್ ಫನ್ನಿ ಇನ್ಸಿಡೆಂಟ್ಸ್. ಆ್ಯಂಡ್ ಆ್ಯಕ್ಟಿಂಗ್ ಅಂತ ಬಂದಾಗ ನಮ್ಮ ಅರ್ಜುನನ AP ಅರ್ಜುನ್ ಅವರು ಈಸ್ ಅನ್ ಆ್ಯಕ್ಟರ್ ಬೈ ಹಿಮ್ಸೆಲ್ಫ್ ಅಂತ ಹೇಳ್ಬೋದು. ಸೊ ಅದರಿಂದ ಒಂದೊಂದು ಸರಿ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಅವರೇ ಆ್ಯಕ್ಟ್ ಮಾಡಿಬಿಟ್ಟು ತೋರಿಸ್ತಾಯಿದ್ರು. ಸೊ ಅದು ನನಗೆ ತುಂಬ ಈಸಿ ಆಗೋಯ್ತು. ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದ ಐ ಥಿಂಕ್ ಯಾರಾದರೂ ಅತಿಥಿ ಅವ್ರು ಯಾರಾದರೂ ಬಂದಾಗ ಮನೆಗೆ ಅವ್ರನ್ನ ಇಮಿಟೇಟ್ ಮಾಡ್ತಿದ್ದೆ. ಸಪೋಸ್ ಒಂದು ಅಜ್ಜಿ ಬಂದರೆ ಅವ್ರು ನಡ್ಕೊಂಡು ಹೋಗೋ ಸ್ಟೈಲ್ ಆಗಿರ್ಬೋದು, ಇಲ್ಲಾಂದರೆ ಬೇರೆ ಆ್ಯಕ್ಸೆಂಟ್ ಇರುತ್ತಲ್ಲ ಅದನ್ನೆಲ್ಲ ಇಮಿಟೇಟ್ ಮಾಡೋದು, ಅದೆಲ್ಲ ತುಂಬ ಮಾಡ್ತಿದ್ದೆ. ಸೊ ಅದು ನನಗೆ ಇಲ್ಲಿ ಒಂಥರ ವರ್ಕೌಟ್ ಆಯಿತು, ಹೆಲ್ಪ್ ಆಯಿತು ಅಂತ ಹೇಳ್ಬೋದು. I think superb response. ನಮ್ಮ ಫಸ್ಟ್
ನೀನೇ ಮೊದಲು ನೀನೇ ಕೊನೆ ಸಾಂಗಿಂದ ಇಟ್ಟು ಎಲ್ಲ ಥರ ನಾವು ಈಗ ಥಿಯೇಟರ್ ವಿಸಿಟ್ಸ್ ಹೋದಾಗ ನಮ್ಮ ಶಿಲ್ಲೆ ಹೊಡಿತಾರೆ ಇಲ್ಲ ಚಪ್ಪಾಳೆ ಹೊಡಿತಾರೆ. ಸೊ ಇದು ಒಂಥರ ನಮಗೆ ಖುಷಿ ಆಗುತ್ತೆ. ಐ ಥಿಂಕ್ ಪ್ರತಿಯೊಂದು ಡೈಲಾಗ್ಗೆ ನಾವು ಕೌಂಟ್ರ್ ಕೊಟ್ಟಾಗ ಇವ್ರು ಎಂಜಾಯ್ ಮಾಡೋದು. ಬಿಕಾಸ್ ಎಂಡ್ ಆಫ್ ದಿ ಡೇ ನಮ್ಮ ಜನ ಎಂಜಾಯ್ ಮಾಡೋಕ್ಕಂತ ಮಾಡಿರ್ತೀವಿ ಈ ಸಿನಿಮಾ. ಸೊ ಹಿಂಗೆ ನೋಡಿದಾಗ ಖುಷಿ ಆಗುತ್ತೆ. ಆ್ಯಂಡ್ ಐ ಥಿಂಕ್ ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು, 3 ದಿನ ಆಯಿತು ಸಿನಿಮಾ ರಿಲೀಸ್ ಆದಮೇಲೆ. ಆ್ಯಂಡ್ ಒಂದು ಸಂಘ ಅಂತ ಮಾಡಿ ಅವಾಗ ನನ್ನ ವೀರೇಶ್ ಥಿಯೇಟರ್ಗೆ ಕರೆದ್ರು. ಹೋದಾಗ ನನಗೆ ಗೊತ್ತಿರಲಿಲ್ಲ ವೀರೇಶ್ ಥಿಯೇಟರ್ ನಾವು ಹೋಗ್ತೀವಿ ಯಾಕೆ ಥಿಯೇಟರ್ ರೌಂಡ್ಸ್. ಸೊ ನಾನು ನಾರ್ಮಲ್ ಆಗಿ ಹೋದೆ, ಇಲ್ಲ ಒಂದು ಸೆಲೆಬ್ರೇಷನ್ ಮಾಡಬೇಕು, ಓಕೆ ಒಂದು ಕ್ಯೂಟ್ ಮೇ ಬಿ ಗೆಟ್ ಟುಗೆದರ್ ಆರ್ ಒಂದು ಕೇಕ್ ಕಟ್ಟಿಂಗ್ ಹಂಗೆ ಮಾಡ್ತೀವಿ ಅಂತ. ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಮೇಡಮ್ ಒಂದು ಸರಿ ಬನ್ನಿ ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂದರು. ಏನು ಸರ್ಪ್ರೈಸ್ ಇರುತ್ತೆ? ಸರಿ ಹೋದ ತಕ್ಷಣ ಹಿಂಗೆ ಇದ್ದವಳು ನಾನು ತಿರುಗಿ ಮೇಡಮ್ ಅಂತ ಹಿಂದೆ ನೋಡಿದೆ, ನಾನು ಕಟ್ಔಟ್ ಆಗಿದ್ದಾರೆ. ನಾನು ಶಾಕ್. ಅದು ಹಾಕಿ ಪಟಾಕಿ ಎಲ್ಲ ಹೊಡೆದು ಐ ಥಿಂಕ್ ಅವಾಗ ಹಾಲಭಿಷೇಕ ಎಲ್ಲ ಮಾಡಿದ್ರು. ನಿಜವಾಗ್ಲೂ ಐ ಥಿಂಕ್ ಇಂಥ ಒಂದು ರೆಸ್ಪಾನ್ಸ್ ಸಿಗ್ತಿರೋದು ಇಟ್ಸ್ ಎಲ್ರಿಗೂ ಸಿಗಲ್ಲ. ಆ್ಯಂಡ್ ಐ ಫೀಲ್ ಟ್ರೂಲಿ ಬ್ಲೆಸ್ಡ್. ಇದನ್ನು ಉಳಿಸ್ಕೋಬೇಕು. ಆ್ಯಂಡ್ ಇದೇ ಒಂಥರ ಹೆಂಗಾಗುತ್ತೆ ಅಂದರೆ ಇಷ್ಟು ಪ್ರೀತಿ ತೋರಿಸ್ತಿದಾರಲ್ಲ, ನಾವು ಅದು ಹೆಂಗೆ ಅದನ್ನು ನಾವು ಇಟ್ ಈಸ್ ನೋ ವೇ ನಾವು ಅವ್ರಿಗೆ ವಾಪಸ್ ಕೊಡೋಕ್ಕೆ ಒಂದೇ ಒಂದು ಮಾಡ್ಬೋದು. ಮೇ ಬಿ ಒಳ್ಳೆ ಸಿನಿಮಾ ಅವ್ರನ್ನ ಎಂಟರ್ಟೈನ್ ಮಾಡೋದು. ಸೊ ಇಲ್ಲಿಂದ ನಾನು ಅವಾಗ ಅಂದ್ಕೊಂಡೆ ಇನ್ನು ನನ್ನ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ. ಸೊ ನೆಕ್ಸ್ಟ್ ಹಿಡಿಯೋ ಹೆಜ್ಜೆಯಿಂದ ಎಲ್ಲ ಹುಷಾರಾಗಿ ಒಳ್ಳೆಯ ಸ್ಕ್ರಿಪ್ಟ್ ಮಾಡಬೇಕು ಅಂತ.